ಗಣಾಧಿಪತಿಯೇ ನಮಗ ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಗ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಶೇ ಕರೆಂಟ್ ಹೋಯ್ತಲ್ಲ. ಮನುಷ್ಯನ ನಂಬಿಕೆ ಹಾಗೂ ಕಲ್ಪನೆಯ ನಡುವೆ ನಡೆಯುವ ಸಂಘರ್ಷವೇ ಈ ಕತೆ. ಈ ಕತೆ ಶುರುವಾಗುವುದು ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯ ದಟ್ಟ ಕಾಡಿನಲ್ಲಿ.
ಕನಸ. ಎಂಟೂವರೆ. ಅಪ್ಪ ವಾಕಿಂಗ್ ಹೋಗಿರ್ತಾರೆ. ಓ ಮಗ ನೀನಾ? ಹಾ ನಾನೇ. ಓ ಏನು? ಏನೋ ಒಂದು ವಿಷಯ ಹೇಳ್ಬೇಕಿತ್ತು, ಬಾರೋ ಇಲ್ಲಿ. ತಡಿ ಒಂದು ನಿಮಿಷ, ಬಟ್ಟೆ ಹಾಕೊಂಬರ್ತೀನಿ. ಇದ್ಯಾರ್ದ ಗಾಡಿ? ನಮ್ಮ ಅಪ್ಪ ನೋಡು ಹೊಸ ಗಾಡಿ ಕೊಡ್ಸಿದ್ದಾರೆ, ಹೆಂಗಿದೆ? ಸೆಕೆಂಡ್ ಹ್ಯಾಂಡಾ? ಹೌದು ಮಗ. ಆಯ್ತಲ್ಲ, ಬಾ ಒಂದು ರೌಂಡ್ ಹೋಗಿ ಬರೋಣ ಇದ್ರಲ್ಲೇ. ಹಾ ಬಾ ಹತ್ತು. ಸರಿ ಸರಿ. ಎಲ್ಲಿ ಹೋಗ್ತಿದ್ಯಾ? ಬಾ ಇಲ್ಲಿ ತನಕ ಹೋಗಿ ಬರೋಣ. ಹಾ ಮಗ ನಡಿ, ನಾನು ನಿಂಗೊಂದು ಕತೆ ಹೇಳ್ಬೇಕು. ಮಗ ಎಂತ ಕತೆ ಹೇಳ್ಬೇಕು ಅಂತ ಹೇಳ್ತಾ ಇದೆಯಲ್ಲ? ಅದು ನಿನ್ನೆ ಮಲಗಿದ್ನಲ್ಲ, ಕನ್ಸು ಬಿತ್ತು ಕಣ, ಭಯಂಕರ ಏನೋ ಕನ್ಸಾಗಿ ಕಾಡೊಳಗೆ ಹೋಗಿದ್ವಿ. ಕಾಡಲ್ಲಿ ಎದ್ದು ನೋಡ್ತಿದ್ದೀನಿ, ಒಂದು ಅಜ್ಜ ಬರ್ತೀವಿ. ಅಜ್ಜನ್ ನೋಡಿ ಎದ್ರುಕೊಂಡು ನೋಡ್ತಿದ್ವಿ, ಅಜ್ಜ ಕತ್ತಿ ತಗೊಂಡು ಹಿಂಗೆ ನಿಂಗೆ ಕಡಿಬೇಕು. ಅಷ್ಟೊತ್ತಿಗೆ ಎಂತ ಕತೆ ಹೇಳ್ತಿದ್ಯೋ? ನಿನ್ನೆ ನ್ಯೂಸ್ ಪೇಪರಲ್ಲಿ ಬಂದಿರೋ ಆರ್ಟಿಕಲ್ ನೋಡು, ಚೆನ್ನಾಗಿ ಓದಿದ್ಯಾ? ರಾತ್ರಿ ಅದೊಂದು ಹಾರರ್ ಮೂವಿ ನೋಡಿದ್ಯಾ? ಎರಡು ಮಿಕ್ಸ್ ಮಾಡಿ ನನ್ನ ಹತ್ರನೇ ಕತೆ ಬಿಡ್ತಿದ್ಯಾ? ಇಲ್ಲ ಮಗ, ನಿಜ ಏನೋ ಆಗಿತ್ತು ಕಣ, ತುಂಬಾ ಭಯ ಆಗ್ತಿದೆ. ಹಾ ಸರಿ, ಇಲ್ಲೇ ಕೂತ್ಕೋ. ಬಂದೆ. ಎಲ್ಲಿ ಹೋಗ್ತೀನೋ? ಇಲ್ಲೇ ಇರು, ಬಂದೆ. ನೋಡಿಲಿ, ಮಕ್ಕಿ ಹಿತ್ಲಲ್ಲಿ ದೆವ್ವದ ಕತೆ ಅಂತ ಯಾರೋ ಇಲ್ಲಿ ಆರ್ಟಿಕಲ್ ಬರ್ದಾಕಿದ್ದಾನೆ. ಇದನ್ನು ಓದ್ಕೊಂಡು ನನ್ನ ಹತ್ರನೇ ಕತೆ ಹೇಳ್ತಿದ್ಯಾ ನೀನು? ಓ ಇರ್ಬೋದೇನ, ಆದರೆ ಏನು ಮಾಡೋಣ ಗೊತ್ತಾ, ಅದೇ ಕಾಡಿಗೆ ಒಂದ್ಸಲ ಟ್ರಿಪ್ ಹೋಗೋಣ. ಸರಿ, ನೀ ಹೇಗೆ ಹೇಳ್ತೀಯ ಹಾಗೆ ಮಾಡೋಣ. ಸರಿ ಹೋಗೋಣ ಬಾ. ನನ್ನ ಅಪ್ಪನ ಹತ್ರ ಕೇಳಿ ಎಷ್ಟು ಗಂಟೆಗೆ ಅಂತ ಹೇಳ್ತೀನಿ, ಓಕೆನಾ? ಬಾಯ್, ಹುಷಾರ್. ಸುತ್ತಾಡೆಲ್ಲ ಮುಗಿತಾ? ಹೋ ಅಪ್ಪ. ಏನು ಅಷ್ಟು ಊರು ಸುತ್ತುವಂತದಿತ್ತು? ಏನಿಲ್ಲ, ಫ್ರೆಂಡ್ ಒಬ್ಬ ಬೈಕ್ ತಗೊಂಡಿದ್ದ, ನೋಡಕ್ ಹೋಗಿದ್ದೆ. ಅಪ್ಪ ಒಂದು ವಿಷಯ. ಏನು? ಏನಿಲ್ಲಪ್ಪ, ಒಂದು ಟ್ರಿಪ್ ಹೋಗ್ಬೇಕಂತಿದ್ದೆ. ಹೌದಾ? ಎಲ್ಲಿ ಹೊರಟ್ರಿ? ಮಕ್ಕಿ ಇತ್ಲು ಅಂತ. ಓ ಹೌದಾ, ಅಲ್ಲಿ ಹೊರಟ್ರಾ? ಸರಿ ಹೋಗ್ಬನ್ನಿ ಹಾಗಾರೆ. ಸರಿ. ಹಲೋ ಮಚ್ಚ, ಅಪ್ಪ ಟ್ರಿಪ್ಪಿಗೆ ಒಪ್ಕೊಂಡಿದ್ದಾರೆ. ಹಾಂ, ನೀನು ಗಾಡಿ ತೊಗೊಂಬರ್ತೀಯಾ? ನಾಳೆ ಎಷ್ಟೊತ್ತಿಗೆ ಬರ್ತೀಯಾ? ಹಾಂ ಸರಿ, ಬೇಗ ಬಾ ಆಯ್ತಾ? ಮಕ್ಕಿ ಇತ್ಲಿಗೆ ಹೋಗಿ ಅಲ್ಲೇ ಸೀಗಗುಡ್ಡ ಅಂತ ಅದೆ, ಅಲ್ಲಿ ರವಿ ಅಣ್ಣ ಅಂತ ಅವ್ರದ್ದು ಮನೆ ಇದೆ. ಅದನ್ನ ಸಿಂಗಜ್ಜ ನಾವು ನೋಡ್ಕಿರ್ತಾನೆ. ಅಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ, ಹೋಗಿ ಆತಾ. ಬಾರೋ. ತಡಿಯ ಬಂದೆ. ಹೋಗ್ಬರ್ತೀನಿ. ಎಷ್ಟೊತ್ತ ಮಾರ್ಯ ನಿಂದು? ನಡಿಯ. ಅಜ್ಜ, ಓ ಅಜ್ಜ, ಇಲ್ಲಿ ಸಿಂಗಜ್ಜ ಅಂದ್ರೆ ಯಾರು? ಈ ಅಜ್ಜ ಏನು ಮಾತೇ ಆಡ್ತಿಲ್ಲ, ಏನಂತ ಹೋಗಿ ಕೇಳ್ಕೊಬಾ ಸ್ವಲ್ಪ. ಅಜ್ಜ, ಇಲ್ಲಿ ಸಿಂಗಜ್ಜ ಅಂದ್ರೆ ಯಾರು? ಯಾರಜ್ಜ? ಅಜ್ಜ, ಅಜ್ಜ, ನೆಮ್ಮದಿಯಲ್ಲಿ ಒಂದು ಎಲ್ಲಡ್ಕೆ ತಿನ್ನಕ್ಕೂ ಬಿಡಲ್ಲ ಅಲ್ಲ ನೀವು. ಸಿಂಗಜ್ಜ ಅಂದ್ರೆ ಯಾರು? ನಾನೇ. ಓ ನೀವಾ? ನಾವು ರವಿಯಣ್ಣನ ಫ್ರೆಂಡ್ ಇದ್ದ ಮಗ. ಅವ್ರು ನಿನ್ನೆ ಫೋನ್ ಮಾಡಿದ್ದೀರಲ್ಲ ನಿಮಗೆ. ಓ ನೀವೇನಾ? ಹಾ ನಾನೇ ಸಿಂಗಜ್ಜ. ಎಷ್ಟೊತ್ತಿಂದ ಕಾಯೋದು ನಿಂಗೆ? ಅವಾಗಿಂದ ಕಾಯ್ತಿದ್ದೆ ನಿಮಗೆ. ಸರಿ ಬನ್ನಿ. ತೆಗಿಯೋ ಬಾಗ್ಲು.
ಅಜ್ಜ ಕೂತ್ಕೊಳ್ಳಿ. ಹೇ ನಿಲ್ಸ ನಿಲ್ಸ ನಿಲ್ಸ. ಹೇ ತೆಗಿಯ ಬಾಗ್ಲು ತೆಗಿಯ. ತಡಿ ಅಜ್ಜ, ತಡಿ ತಡಿ. ಅಜ್ಜ 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 ಎಲ್ಲಿ ಹೋಗ್ತಿದ್ಯಾ ಅಜ್ಜ? ಅಜ್ಜ ಎಲ್ಲಿಗೆ ಹೋಗ್ತಿದ್ಯಾ ಅಜ್ಜ? ಎಲ್ಲಿ ಹೋಗ್ತಿದ್ದೀರಾ? ಗಾಡಿ ಇಲ್ಲೇ ನಿಲ್ಲತ್ತೆ, ಗಾಡಿ ಮುಂದೆ ಬರಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಬನ್ನಿ. ಹಾ ಸರಿ ಮಗ, ಗಾಡಿ ಇಲ್ಲೇ ಸೈಡಿಗೆ ಹಾಕ, ನಡ್ಕೊಂಡು ಹೋಗ್ಬೇಕಂತ. ಮಗ ಏನಂತೆ? ನಡ್ಕೊಂಡು ಹೋಗ್ಬೇಕಂತ. ಇಲ್ಲೇ ದಾರಿ, ಬನ್ನಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಏ ಅಜ್ಜ, ಎಷ್ಟು ದೂರ ಇನ್ನು ಅಜ್ಜ? ಈ ಅಜ್ಜ ಏನೋ ಮಾತಾಡ್ತಿಲ್ಲ. ಓ, ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಮನೆ. ಬನ್ನಿ ಹೋಗೋಣ. ಬಂದ್ರಪ್ಪ ಬನ್ನಿ, ಹೋಗೋಣ ಮನೆಗೆ, ಹಂಚಿನ ಮನೆಗೆ, ಮಲೆನಾಡ ಮನೆಗೆ. ಬನ್ನಿ ಬನ್ನಿ, ಇದೇ ಮನೆ. ಅಯ್ಯೋ ಅಜ್ಜ, ಇದೊಳ್ಳೆ ಕೊಡ್ಕೆ ಇದ್ದಂಗಿದೆ. ಈ ಕೊಡ್ಕೆಯಲ್ಲಿ ನಾವಿರ್ಬೇಕಾ? ತಮಣಿ ಬಾರ ಇಲ್ಲಿ, ಇವರಿಗೆಲ್ಲ ಮನೆ ತೋರ್ಸ. ನಮಸ್ತೆ ಅಲ್ಲಿಗ. ನಮಸ್ತೆ. ಬನ್ನಿ ಬನ್ನಿ, ಎಲ್ಲ ಬನ್ನಿ ಒಳಗೆ, ಒಳಗೆ ಬನ್ನಿ. ತಮಣಿ ಅಂದ್ರೆ ನೀನೇನೇನೋ? ತಮಣಿ ಅಂದ್ರೆ ನಾನಲ್ಲ, ನನ್ನ ಹೆಸರು ಸೂರ್ಯ ಅಂತ. ಎಲ್ಲರೂ ಪ್ರೀತಿಯಿಂದ ತಮಣಿ ತಮಣಿ ಅಂತ ಕರಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಇದೇನು ಕೊಡುಗೆ ತರ ಇದೆ ಮನೆ? ಇದು ಮನೆ ಅಲ್ಲ, ಇದು ಕೊಟ್ಟಿಗೆನೆ. ಮನೆ ಮುಂದ್ಗಡೆ ಇದೆ, ಆದ್ರೆ ಮನೆ ಬಾಗ್ಲು ಮುಂದ್ಗಡೆ ಜಾಮ್ ಆಗಿದೆ, ಹಂಗಾಗಿ ಹಿಂದ್ಗಡೆ ಕೊಟ್ಟಿಗೆಯಿಂದ ಓಡಾಡ್ಬೇಕಾಗಿದೆ. ಸರಿ, ನಾನು ನಿಮ್ಗೆ ಮನೆ ಒಳಗೆ ಕರ್ಕೊ ಹೋಗ್ತೀನಿ. ಹಾಂ, ಶರ್ಬತ್ ಕುಡಿತೀರಾ? ಶರ್ಬತ್? ಹಾ ಮಾಡಿ ಕೊಡಿ, ಕುಡಿತೀವಿ. ಹಂಗಾರೆ ಪೇಟೆಗೆ ಹೋಗಿ ನಿಂಬೆ ಹಣ್ಣು ತಂದು ಕೊಡಿ, ಮಾಡ್ಕೊಡ್ತೀನಿ. ಹಾಗಾದ್ರೆ ಬೇಡ ಬಿಡಿ. ಚಿಪ್ಸ್ ತಿಂತೀರಾ? ಚಿಪ್ಸ್ ಬೇಡ ಬಿಡಿ. ಹಂಗಾರೆ ಕುಡಿ. ಒಂದು ಕೆಲಸ ಮಾಡಿ, ನೀವೆಲ್ಲ ಇವತ್ತು ಒಳಗೋಗಿ ರೆಸ್ಟ್ ಮಾಡ್ತೀರಿ, ಕತ್ಲೆ ಆಗ್ತಾ ಬಂದಿದೆ. ಸಿಂಗಜ್ಜ ಹೇಳಿದ್ದ ನೀವು ಬರ್ತೀರಾ ಅಂತ, ಹಾಗಾಗಿ ನಾನು ಅಡುಗೆ ಮಾಡಿಟ್ಟಿದ್ದೀನಿ. ಒಳಗೆ ಊಟ ಹಾಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ, ಆಯ್ತಾ? ಸರಿ, ಓಕೆ. ಯಾರ್ರೀ ಅದು? ಯಾರ್ರೀ? ಅಯ್ಯೋ ದೇವ್ರೆ, ಅಮ್ಮ, ಅಯ್ಯೋ ಅಪ್ಪ, ಹೊಡಿತಾರು, ಕಾಪಾಡ್ರು. ಅಯ್ಯೋ ದೇವ್ರೆ, ಕಾಪಾಡ್ರು. ಅಯ್ಯೋ ಅಯ್ಯೋ ಕಾಪಾಡ್ರು. ಅಯ್ಯೋ ಅಯ್ಯೋ. ಏನಾಯ್ತಾ? 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 ನನಗೆ ಗೊತ್ತಿಲ್ಲ ಕಣ, ಹೊಡೆದೋದೆ. ಯಾರೋ ಹೊಡೆದ ಕಣ. ಏನಾಯ್ತು? ಏನ್ ಕೂಗಿ ಕೇಳ್ತಿದ್ದಾರೆ? ಏನಾಯ್ತು? ಯಾರೋ ಹೊಡೆದೋದ್ರಂತ. ಯಾವಾಗ? ಏನಾಗಿದ್ದು? ಈಗ ಹೊಡೆದೋದ. ಏನಾಯ್ತು? ಯಾವುದು ಇದು ಅಲ್ಲಿ ಆಟ ಆಡ್ತಿದ್ದೆ, ಅದ್ರ ಬಣ್ಣ ಅಷ್ಟೇ. ಮಗ, ನಾನು ಊರಿಗೆ ಹೋಗ್ತೀನಿ ಮಗ. ಏನಕ್ಕ? ನನ್ಗೆ ಯಾರಂತ ಗೊತ್ತಿಲ್ಲ ಮಗ. ಇಲ್ಲಿ ಹೊಡೆದಿದ್ದಾನೆ, ಇಲ್ಲಿ ಹೊಡೆದಿದ್ದು ನೋಡು ಮಗ.
ನೀ ಒಬ್ನೇ ಏನಿಗೆ ಹೋಗ್ತೀಯ, ನಮ್ಮ ಜೊತೆನೇ ಇರು ನಾಳೆಯಿಂದ. ನೀನ್ ಹಿಂಗೆ ಹೇಳ್ತೆ ಮಗ, ನೀನ್ ಇಲ್ದಿದ್ದಾಗ ಅವ್ರು ಹೊಡೆದೋಗ್ತಾರ, ನಾನೇನ್ ಮಾಡ್ಲಿ ಮಗ? ಏನೋ ನಿಮ್ ರೋದ್ನೆ ಅಜ್ಜ, ಇವ್ರಿಬ್ರು ರೋದ್ನೆ ನೋಡ್ ಸಾಕಾಗೋಗಿದೆ. ನಿಮ್ದು ಯಾವ್ದಾದ್ರು ಹಳೆ ಕತೆ ಇದ್ರೆ ಹೇಳಿ ಅಜ್ಜ. ಕತೆ, ಒಂದ್ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬ ಹುಡುಗ ಮತ್ತೆ ಹುಡುಗಿ ಇರ್ತಾರೆ. ಆ ಹುಡುಗಿಗೆ ಹುಡುಗನ ಕಂಡ್ರೆ ವಿರೋಧಿ ಇರುತ್ತೆ, ಆದ್ರೆ ಆ ಹುಡುಗನಿಗೆ ಹುಡುಗಿ ಕಂಡ್ರೆ ಇಷ್ಟ ಇರಲ್ಲ. ಹೀಗೆ ಪ್ರೀತಿಸ್ತಿರ್ಬೇಕಾದ್ರೆ ಒಂದಿನ ಆ ಹುಡುಗಿ ಹುಡುಗನ ಕಲ್ಲಲ್ಲಿ ಜಜ್ಜಿ 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 ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಆ ಹುಡುಗಿಗೆ ಹುಡುಗನ್ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಇಲ್ಲಿಗೆ ಆ ಕತೆ ಮುಗಿದ್ಬಿಡತ್ತೆ. ಛೇ, ಎಂತ ಅಜ್ಜ ಈ ರೀತಿ ಕತೆ ಹೇಳ್ತಿದ್ದೀರಾ? ಹೌದಜ್ಜ, ಎಂತ ಕತೆ ಇದು? ಏ ಅಜ್ಜ, ಎಂತ ಅಜ್ಜ ಇಷ್ಟು ಸಣ್ಣ ಕತೆ ಹೇಳ್ತಿದ್ಯಾ? ಒಂದ್ ಸ್ವಲ್ಪ ಒಳ್ಳೆ ಕತೆ ಹೇಳಜ್ಜ. ಕತೆ ಇಷ್ಟೇ ಅಂತ ಮಾಡಿದ್ರ ಕತೆ ಇಲ್ಲಿ ಮುಗಿಯಲ್ಲ. ಅವರಿಬ್ರು ಸತ್ತೋದ್ರಲ್ಲ, ನೀವೀಗ ಕೂತಿದ್ದೀರಲ್ಲ ಇದೇ ಜಾಗದಲ್ಲಿ ಅವರಿಬ್ಬರನ್ನು ಮಣ್ಣು ಮಾಡ್ಬಿಟ್ರು. ನೀವಿಲ್ಲಿ ಕೂತಿದ್ದೀರಲ್ಲ ಇದೇ ಆ ಸಮಾಧಿ. ಏ ಬಿಡ್ರ ಬನ್ನಿ ಎಲ್ಲ ಹೋಗಿ ಮಲ್ಕೊಳ್ಳೋಣ. ಹಲೋ 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 ಅಪ್ಪ, ಹಲೋ. ನಮಸ್ತೆ ಸರ್, ಎಂತ ಮಾಡ್ತಿದ್ದೀರಾ ಇಲ್ಲಿ? ಏನಿಲ್ಲ, ಅಪ್ಪನಿಗೆ ಫೋನ್ ಮಾಡ್ತಿದ್ದೆ. ಹೋ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಇಲ್ಲಿ ನೆಟ್ವರ್ಕ್ ಬೇಕಂದ್ರೆ ಅಲ್ಲಿ ಒಂದು ಮನೇಲಿ ಟೆಲಿಫೋನ್ ಅದೇ, ಅದ್ರಲ್ಲಿ ಮಾತಾಡಿದ್ರೆ ಆಗ್ತದೆ. ಮೊಬೈಲ್ಗೆಲ್ಲ ಇಲ್ಲಿ ನೆಟ್ವರ್ಕ್ ಇಲ್ಲ. ಮತ್ತೆ ನೀವು ಬರೋ ವಿಷಯನೂ ನಮ್ಗೆ ಹಾಗೆ ಗೊತ್ತಾಗಿದ್ದು. ನೀವು ಬಂದು 2-3 ದಿನ ಆಯ್ತು, ಆದರೂ ನಿಮ್ಮ ಹತ್ರ ಸರಿ ಮಾತಾಡೋಕ್ಕಾಗಿಲ್ಲ. ನೀವೇನಕ್ಕೆ ಈ ಊರಿಗೆ ಬಂದಿದ್ದು? ನಾವು ನಿಮ್ಮೂರ ಬಗ್ಗೆ ಏನಾದರೂ ಇರ್ತಾವಲ್ಲ ಅಚ್ಚರಿಯ ವಿಷಯಗಳು, ಶೂಟ್ ಮಾಡಿಕೊಂಡು ಡಾಕ್ಯುಮೆಂಟ್ರಿ ಮಾಡೋಣ ಅಂತ. ಡಾಕ್ಯುಮೆಂಟ್ರಿ ಅಂದ್ರೆ ಏನಿಲ್ಲ, ಈಗ ಮೂವಿ ಥರದ್ದೇ ಮಾಡಿ ಅದನ್ನ ಪಬ್ಲಿಷ್ ಮಾಡೋದು. ಓ, ನೀವು ಫಿಲಮ್ ಶೂಟಿಂಗ್ ಮಾಡೋರಾ? ಒಂಥರ ಹಾಗೆ. ಹಂಗಾರೆ ನಂಗೂ ಒಂದು ಚಾನ್ಸ್ ಕೊಡಿ ಸರ್. ಚಾನ್ಸ್ ಕೊಡೋಣ. ಏನಂದ್ರೆ ಒಂದು ಬೈಕ್ ಇಟ್ಕೊಂಡ್ ಬರ್ಬೇಕು, ಬೈಕಲ್ಲಿ ವೀಲಿಂಗ್ ಮಾಡ್ಬೇಕು, ಆಗುತ್ತಾ? ವೀಲಿಂಗ್ ಮಾಡ್ಬೋದೇನೋ? ನಂಗೇನ್ ಬೈಕ್ ಓಡ್ಸಕ್ ಬರಲ್ಲ, ಇನ್ನೇನ್ ಮಾಡೋಣ? ಬೈಕ್ ಓಡ್ಸಕ್ ಬರಲ್ವಾ? ಇಲ್ಲ, ನಾ ಒಂದು ವಿಷಯ ಕೇಳಬೇಕಿತ್ತು. ಏನದು? ಈ ಸಿಂಗಲ್ ನಾನೆಲ್ಲೋ ನೋಡಿದ್ದೀನಿ ಇದಕ್ಕಿಂತ ಮುಂಚೆ. ನೀವು ನೋಡಿರ್ತೀರಿ, ನಂಗೆ ಗೊತ್ತಿತ್ತು. ನೀವು ಮೊನ್ನೆ ಪೇಪರ್ ನೋಡ್ಲಾ? ಪೇಪರಲ್ಲಿ ಮುಖಿಗುಡು ದೆವ್ವ ಅಂತ ಒಂದು ಬಂದಿತ್ತಂತೆ. ಅಂದ್ರೆ ನಮ್ ಸಿಂಗಾರ್ಜುನ್ ಫೋಟೋ, ಇಲ್ಲಿನ ಜಾಗದ ಫೋಟೋ ಎಲ್ಲ ಬಂದಿತ್ತು. ಅವಾಗೆಲ್ಲ ನೀವು ನೋಡಿರ? ಪೇಪರ್ ಬರೆಯಕ್ ಬಂದವ್ರದ್ದು ಏನಾಯ್ತಂತೆ? ಅವ್ರು ಪೇಪರ್ ಬರೀಕ್ ಬಂದವ್ರು ಒಂದು 2 ದಿನ ಬರೆದ್ರು. ಆಮೇಲೆ 3ನೇ ದಿನ ಎಂತದ ನೋಡಿ ಹೆದ್ರಕ್ಕೂ ಓಡೋದ್ರು. ಎಂತ ಅಂತ ಯಾರಿಗೂ ಗೊತ್ತು. ತುಂಬಾ ಜನ ಹಿಂಗೆ ಓಡೋಗ್ಯಾರೆ. ಏನ್ ನೋಡಿ ಇಟ್ಕೊಂಡಿದ್ದು ಅವರು? ನಂಗೆ ದನ ಕೂಗ್ತಾ ಇದೆ, ಅಕ್ಕಚ್ ಕೊಡಕ್ ಗೊತ್ತಾಯ್ತು, ನಾನು ಹೋಗ್ತೀನಿ ಸರ್. ಮನೆ ಎಲ್ಲದ್ನ? ಅವ್ನು ಯಾಕೋ ಬರಲ್ಲ ಅಂತಿದ್ದಾನೆ ಕಣೋ. ನಿನ್ನಡೆ ಹೆದರಿಕೆ ಜಾಸ್ತಿ ಆಯ್ತು ಅವನಿಗೆ. ಇವತ್ತಿಗೊಂದ್ ತಲೆ ಹೋಯ್ತು. ಅಜ್ಜ ದೊಣ್ಣೆ. ಅಲ್ಲಿ ಎಂತ ಕಾಣ್ತಿದೆ ಕಣೋ. ಎಲ್ಲಿ ಬಾ ನೋಡೋಣ. ಏನು ಅದು? ಮಗ ಹೇಳೋ. ಏನ? ನಿನ್ನೆ ರಾತ್ರಿ ನಾವು ಏನೋ ನೋಡಿದ್ವಲ್ಲ, ನೋಡ್ಕೊಂಡ್ ಬರೋಣ ಅಲ್ಲಿ ಹೋಗಿ. ಹೌದಲ್ಲ, ಏನಾದ್ರು ಕ್ಲೂ ಸಿಗ್ಬೋದು ಬಾ. ಮಗ ಇದೆ ಅಲ್ಲ ನಿನ್ನೆ ನೈಟ್ ಅವ್ನು ಕಾಣಿಸ್ಕೊಂಡಿದ್ದ ಜಾಗ? ಹೌದು, ಇದೇ ಜಾಗದಲ್ಲಿ. ಏನಾದ್ರು ಸಿಗ್ಬೋದು, ಹುಡ್ಕು. ಸಂಜು ಇಲ್ವಾ ಇಲ್ಲಿ? ಏನು ಮಗ? ಕೇಸರಿ ಬಟ್ಟೆ, ಕಂಬಳಿ ಚೂರು, ಇದರಿಂದ ಯಾವುದೋ ಮನುಷ್ಯರ ಕೈವಾಡ ಇದೆ. ನಮಸ್ತೆ ಸರ್, ಆರಾಮ? ಆರಾಮ್. ಇದೇನ್ ಸರ್? ಅದೇನಿಲ್ಲ ಬಿಡು. ಮತ್ತೆ ಆರಾಮ? ಆರಾಮ್. ಶೂಟಿಂಗ್ ಶುರು ಮಾಡಿಲ್ಲ? ಶೂಟಿಂಗ್ ನಿಮ್ಮೂರಲ್ಲಿ ಯಾವ್ದು ಸ್ಟೋರಿನೇ ಇಲ್ಲ ಅಲ್ಲ, ಭೂತ ದೆವ್ವ ಕತೆ ಏನಿಲ್ಲ ಅಲ್ಲ. ಅಯ್ಯೋ ಸರ್, ನೀವು ಕೇಳೋದು ಹೆಚ್ಚ, ನಾವು ಹೇಳೋದು ಹೆಚ್ಚ. ಇಲ್ಲೊಂದು ಕಾಡಿದೆ, ನೀವು ಕುತ್ಕೊಳ್ಳಿ, ನಾ ಕತೆ ಹೇಳ್ತೀನಿ. ಕುತ್ಕೊಳ್ಳಿ. ಎಂತ ಗೊತ್ತಾ, ಇಲ್ಲೊಂದು ಸ್ವಲ್ಪ ದೂರ ಹೋದ್ರೆ ಒಂದು ಕಾಡಿದೆ. ಆ ಕಾಡಲ್ಲಿ ಇಲ್ಸ,
ನಿಂಗೇನ್ ಕೆಲಸ ಇಲ್ಲಿ? ಹೋಗಿ ಕೆಲಸ ನೋಡ್ಕ ಅಲ್ಲಿ. ಸರಿ ಸರ್, ನಾನು ಹೋಗ್ತೀನಿ. ಎಂತ ಕತೆ ಮಾರೆ, ನಾವು ಊರಲ್ಲಿದ್ರೆ ಅಂತ ನಮ್ ಕೆಲ್ಸನಾದ್ರೂ ಆಗ್ತಿತ್ತು, ಇಲ್ಲಿ ಬಂದು ಎಂತದೂ ಆಗ್ತಾನೆ ಇಲ್ಲ. ಹೇ ಸುಮ್ನಿರ, ಸೂರ್ಯ ಒಂದು ಕಾಡ್ ಬಗ್ಗೆ ಹೇಳಿದ್ದಲ್ಲ. ಹಾ ಹೌದು, ಆ ಕಾಡಲ್ಲಿ ಏನೋ ಇದೆ ಅಂತೆಲ್ಲ ಹೇಳ್ತಿದ್ದ. ಆದ್ರೆ ಅಷ್ಟೊತ್ತಿಗೆ ಬಂದ ಅಜ್ಜ ಎಲ್ಲ ಕೇಳಿಸ್ಬಿಟ್ಟ. ಅಲ್ಲಿಗೆ ಹೋಗೋಣ. ಬೇಡ ಮರೆ, ಮೊದ್ಲೇ ದೆವ್ವ ಗಿವ್ವ ಅಂತೆಲ್ಲ ಹೇಳ್ತಿದ್ದ. ನಾನಂತೂ ಅಲ್ಲಿ ಬರಲ್ಲ ಕಣ. ದೆವ್ವ ಗಿವ್ವ ಎಲ್ಲ ಏರಲ್ಲ ಕಣ, ಹೋಗೋಣ. ಇಲ್ಲ ನಾನಂತೂ ಬರಲ್ಲ ಅಲ್ಲಿಗೆಲ್ಲ. ನೀನ ಬರ್ತೀಯ ಕಣ? ನಾನಂತೂ ಬರಲ್ಲ. ಡಬ್ಬ ನನ್ನ ಮಕ್ಕಳು ಎದ್ಕೊಂಡು ಸಾಯ್ತಾರೆ, ಬರೆಯೋಕ್ಕಾಗಲ್ಲ ಏನಿಲ್ಲ. ಏಯ್ ಯಾರ ನೀನು? ಇಲ್ಲ ಏಯ್ ಏಯ್ ಯಾರ ನೀನು? ಇಲ್ಲೇನ ಮಾಡ್ತಿದ್ದೆ? ಅವ್ನು ಒಬ್ನೇ ಕಾಡಿ ಹೋಗಿದ್ದಾನೆ ಮಾರೆ. ಅವ್ನಿಗೆ ಯಾರು ಹೆಚ್ಚು ಕಮ್ಮಿ ಆಗಿತ್ತು, ನಾ ಹೋಗಿ ಏನಾಯ್ತು ಅಂತ ನೋಡ್ಕೊ ಬರ್ತೀನಿ ಅವನ್ನ. ಸರಿ ಜೋಪಾನ. ನೀ ಇಲ್ಲೇ ಇರು ಆಯ್ತಾ? ಸಂಜು, ಸಂಜು, ಏ ಸಂಜು, ಏ ಸಂಜು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಕಾಪಾಡಿ ಯಾರಾದ್ರೂ. ಅಜ್ಜ ನೀವೇನಿಲ್ಲಿ? ಇದು ನನ್ನೂರು, ನಾ ಎಲ್ಲಿ ಬೇಕಾದ್ರೂ ಇರ್ತೀನಿ. ನೀನ್ ಯಾರೋ ಕೇಳಕ್ಕೆ? ಅಲ್ಲ, ಇಲ್ಲಿ ಯಾರೋ ಕೂಗ್ದಂಗಾಯ್ತು, ಅದಕ್ಕೆ ಬಂದಿದ್ದು. ನಂಗೇನ್ ಗೊತ್ತಿಲ್ಲ. ಹೇಯ್ ನಿಂತ್ಕೋ. ಏನಜ್ಜ? ತಗೋ. ಇದೇನಿಕ್ಕೆ? ಇದ್ರ ಅವಶ್ಯಕತೆ ನಿಂಗೆ ಇದೆ, ತಗೊಂಡೋಗು. ಶಶಿ, 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 ಹೇ ಇವನಿಗೆ ಜ್ವರ ಬರ್ತಿದೆ ಅನ್ಸುತ್ತೆ, ಏನಾದರೂ ಮೆಡಿಸಿನ್ ಮಾಡೋಣ ಇರು. ನೀನು ಇಲ್ಲೇ ಕುತ್ಕೊಂಡು ಇವನ್ನ ನೋಡ್ತಾ ಇರು, ನಾನು ಬರ್ತೀನಿ. ನಮಸ್ಕಾರ ಸರ್, ಆರಾಮ? ಏನಾಯ್ತು ಕಾಲು? ಇದು ಮೊನ್ನೆ ಅದು ಬೈಕಲ್ಲಿ ಬರ್ತಾ ಹಂಗೆ ಬಿದ್ದಿದ್ದು. ಸರಿ, ಕೆಲಸ ಇದೆ, ನಾ ಹೋಗ್ತೀನಿ ಆಯ್ತಾ? ಸರಿ ಸರ್, ನೀವು ಹುಷಾರು. ಸಂಜು, 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 ಅದು ಶಶಿ, ಶಶಿ ಕಾಣ್ತಾ ಇಲ್ಲ. ಶಶಿಗೆ ಶಶಿ ಕಾಣ್ತಾ ಇಲ್ಲ. ಅದೇ ನೀನು ನೋಡ್ಕೊ ಅಂತ ಹೇಳಿರಲಿಲ್ಲ. ನಾ ಸ್ನಾನಕ್ಕೆ ಹೋಗಿದ್ದೆ ಕಣೋ. ಹುಡುಕ್ 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 ಹೋಗ್. ಯಾರ ನೀನು? ಬಿಡ ನನ್ನ, ಬಿಡೋ, ಬಿಡ.
ಮಾತಾಡ್ತಿದ್ದೆ, ಅದು ಮೊದಲು ಚಾನ್ಸ್ ಕೊಡೋಣ. ಏನಂದ್ರೆ ಒಂದು ಬೈಕ್ ಇಟ್ಕೊಂಡು ನಂಗೇನ್ ಬೈಕ್ ಓಡ್ಸಕ್ ಬರಲ್ಲ, ಇನ್ನೇನ್ ಮಾಡಿ. 3ನೇ ದಿನ ಎಂತ ನೋಡಿ ಹೆದ್ರಕ್ಕೂ ಓಡೋದ್ರು. ಯಾರಾದ್ರೂ ಕಾಪಾಡಿ. ಅಜ್ಜ ಕಾಡಲ್ಲಿ ನಿಲ್ಸ, ನಿಂಗೇನ್ ಕೆಲಸ ಇಲ್ಲಿ? ಓಕೆ, ಅವನಿಗೆ ಇವತ್ತಿಗೊಂದು ತಲೆ ಹೋಯ್ತು. ಮನ ಏನಾಯ್ತು ಏನಾಯ್ತು ಏನು? ಶಶಿನ್ ಯಾರು ಹಿಡ್ಕೊಂಡು ಹೋದ್ರಂತ ಗೊತ್ತಾಯ್ತು. ಯಾರು? ಅವನೇ ಆ ದೇವ. ಯಾ ದೇವ್ವ? ಸೂರ್ಯ ಕಣೋ. ಏನ್ ಹೇಳ್ತಾ ಇದೀಯಾ? ಅವನೇ ಆ ಸೂರ್ಯನೇ ದೆವ್ವ, ದೆವ್ವನೇ ಸೂರ್ಯ. ಅದ್ ಹೆಂಗ್ ಹೇಳ್ತೀಯ? ಅವತ್ತು ಬೈಕ್ ಓಡ್ಸಕ್ ಬರಲ್ಲ ಅಂತಿದ್ದ, ಬಟ್ ಬೈಕಲ್ಲಿ ಬಿದ್ದು ಗಾಯ ಮಾಡ್ಕೊಂಡ್ ಬಂದ ಇದ್ದ. ಅದು ಮಾತ್ರ ಅಲ್ಲ, ಅವತ್ತು ನೀನು ಹೊಡೆತ ತಿನ್ಕೊಂಡ್ಬಂದಾಗ ಅವತ್ತು ಕೂಡ ಅವನ ಮುಖದಲ್ಲಿ ಬಣ್ಣ ಇತ್ತು. ಅವನು ಕೇಳಿದಾಗ ಆಟ ಆಡ್ಕೊಂಡ್ ಬಂದೆ ಅಂತ ಹೇಳ್ದ. ಅದು ಮಾತ್ರ ಅಲ್ಲ, ಅವತ್ತು ದ್ವೇಷ ಹಾಕೊಂಡು ಜಗಳ ಆಡ್ಬೇಕಾದ್ರೂ ಅವನೊಂದು ಖಡ್ಗ ಹಾಕಿದ್ದ. ಅದೇ ಥರದ ಖಡ್ಗ ಇವನ್ ಕೈಯಲ್ಲೂ ಇತ್ತು. ಹೌದಾ? ಹಾಗಾದ್ರೆ ಅವ್ನೆಲ್ಲಿ ಹುಡ್ಕೋದೀಗ? ಅವನು ಹುಡ್ಕೋಕ್ಕೂ ಮುಂಚೆ ಆ ಸಿಂಗಜನ್ ಹುಡುಕ್ಬೇಕು. ಆ ಸಿಂಗಜನ್ಗೆಲ್ಲ ಗೊತ್ತಿರೋದು ವಿಷಯ. ಬಾ ಹೋಗೋಣ. ಹೇ ಸೂರ್ಯ, ಹಾ ನಾನೇ. ನೀನೆ ಯಾಕೆ ಈ ರೀತಿ ಮಾಡಿದೆ? ಇದೆ, ಎಲ್ಲದಕ್ಕೂ ಕಾರಣ ಇದೆ. ಕೆಲವು ವರ್ಷಗಳ ಹಿಂದೆ. ಸಿಂಗಜ, ಸೂರ್ಯ ಎಲ್ಲಿ? ನಂಗೆ ಗೊತ್ತಿಲ್ಲ. ತಮಾಷೆ ಮಾಡಬೇಡಿ, ಎಲ್ಲಿದ್ದಾನೆ ಹೇಳಿ. ನಂಗೆ ಗೊತ್ತಿಲ್ಲ, ಹೋಗ ಕಡೆ. ತಮಾಷೆ ಮಾಡಬೇಡಿ. ನಂಗೆ ಗೊತ್ತಿಲ್ಲ. ಹೇ ಅಜ್ಜ, ಹೇಳ್ತೀಯೋ ಇಲ್ವಾ ಈಗ? ಹೇಳ್ತೀಯೋ ಇಲ್ವಾ ಈಗ? ಏ ಬೇಡ, ಬಿಡು ಬಿಡು ಬಿಡು, ಅಜ್ಜಂಗೆ ಹೊಡಿ ಬಿಡ, ಬೇಡ 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 ಬಿಡ. ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ಅವನೊಬ್ನೇ ಅಲ್ಲ, ನಾನು ಹೌದು, ನೀವು ಹೌದು, ಅವನು ಹೌದು. ಇದಕ್ಕೆಲ್ಲ ಕಾರಣ ನಾವೆಲ್ಲರೂ. ನಾವೇನಕ್ಕೆ ಇದಕ್ಕೆ ಕಾರಣ? ಹೀಗೆ ಸುಮಾರು ವರ್ಷಗಳ ಹಿಂದೆ ಏನಾಗಿತ್ತಂದ್ರೆ, ಇದೇ ಸೀಗೆಗುಡ್ಡ ತುದಿಯಲ್ಲಿ ಒಂದು ಮರದ ಕೆಳಗೆ ಒಂದು ಕಲ್ಲಿತ್ತು. ಆ ಕಲ್ಲನ್ನು ಸುಮಾರು ವರ್ಷಗಳಿಂದ ಒಂದು ಕುಟುಂಬದವರು ಕಾಯ್ತಾ ಬಂದಿದ್ರು. ಆ ಕುಟುಂಬದ 8ನೇ ಪೀಳಿಗೆಯಲ್ಲಿ ಇದ್ದವನೇ ಚಂದ್ರು. ಈ ಕುಟುಂಬದವರಿಗೆ ಎಲ್ಲ ಕಾಯಿಲೆಗಳಿಗೆ ಔಷಧಿ ಮಾಡುವ ವಿದ್ಯೆ ವಂಶ ಪರಂಪರೆಯಾಗಿ ಬಂದಿತ್ತು. ಆ ಕಲ್ಲಿನ ಗುಣ ಏನೆಂದರೆ, ಮಳೆಗಾಲದಲ್ಲಿ ಸೀಗೆಗುಡ್ಡಕ್ಕೆ ಮಳೆ ಬಂದ ನಂತರ ಸೀಗೆಗುಡ್ಡದ 2ನೇ ಮಳೆ ನೀರು ಆ ಕಲ್ಲನ್ನು ತೊಳೆದು ಊರಿಗೆ ಬರ್ತಿತ್ತು. ಆ ಬಂದ ನೀರನ್ನು ಸೇವಿಸಿದರೆ ಊರಿನವರ ಯಾವುದೇ ರೋಗ ರುಜಿನಗಳು ಇದ್ದರೂ ಗುಣವಾಗಿ ಹೋಗುತ್ತಿದ್ದವು. ಇಂತಹ ಕಲ್ಲನ್ನು ಕಾಯುತ್ತಿದ್ದ ಕುಟುಂಬವೇ ಚಂದ್ರು ಕುಟುಂಬ. ಹೀಗೆ ಒಂದಿನ ಬೆಳಿಗ್ಗೆ ಚಂದ್ರ ಆ ಕಲ್ಲನ್ನು ಪೂಜೆ ಮಾಡುತ್ತಿದ್ದಾಗ ಯಾರೋ ಕೂಗಿಕೊಂಡ ಶಬ್ದ ಕೇಳ್ಬಂತು. ಅದನ್ನೇನು ನೋಡಲು ಹೋದ. ಚಂದ್ರುವಿಗೆ ಅಲ್ಲೊಬ್ಬ ವ್ಯಕ್ತಿ ನರಳುತ್ತಾ ಬಿದ್ದದ್ದು ಕಂಡುಬಂತು. ಆ ವ್ಯಕ್ತಿಗೆ ಚಂದ್ರ ತನಗೆ ತಿಳಿದ ಔಷಧಿಯನ್ನು ಮಾಡಿ ಚೇತರಿಕೆ ಬರುವಂತೆ ಮಾಡಿದ. ಚೇತರಿಕೆ ಬಂದ ನಂತರ ಆ ವ್ಯಕ್ತಿಯನ್ನು ಆ ಕಲ್ಲಿನ ಬಳಿ ಕರೆದುಕೊಂಡು ಹೋಗಿ ಕಲ್ಲನ್ನು ತೋರಿಸಿದ. ಆ ಕಲ್ಲಿನ ವಿಶೇಷತೆ ಏನೆಂದರೆ, ಆ ಕಲ್ಲನ್ನು ಕಾಯುತ್ತಿದ್ದ ವಂಶದವರು ಬಿಟ್ಟು ಬೇರೆ ಯಾರಾದರೂ ನೋಡಿದ್ರೆ ಅವ್ರ ಮನಸ್ಸಲ್ಲಿ ದುರಾಸೆ ಹುಟ್ಟಿ ಕಲ್ಲು ತಮಗೆ ಬೇಕೆಂಬ ಆಸೆ ಹುಟ್ಟುತ್ತಿತ್ತು. ಕಲ್ಲನ್ನು ಕಿತ್ತು ತರಲು ಹೋಗುತ್ತಿದ್ದರು. ಇದೇ ದೇವ್ರ ಕೃಪೆಯಿಂದ ನೀವು ಬದುಕಿರೋದು. ಆ ವ್ಯಕ್ತಿ ಕೂಡ ಹೀಗೆ ಮಾಡಲು ಹೋದ. ಸ್ವಾಮಿ ಆ ಕಡೆ ಹೋಗಬೇಡಿ ಸ್ವಾಮಿ, ಈ ಕಡೆ ಬನ್ನಿ ಸ್ವಾಮಿ. ಆ ಗಳಿಗೆಯಲ್ಲಿ ಅಲ್ಲೊಂದು ಗಲಾಟೆ ನಡೆಯಿತು.
ಚಂದ್ರು ಚಂದ್ರು ಚಂದ್ರು, ಅಯ್ಯೋ ಚಂದ್ರು, ಏನಾಯ್ತಪ್ಪ ನಿಂಗೆ? ಏನಾಯ್ತಪ್ಪ ನಿಂಗೆ? ಸಿಂಗಪಜ್ಜ ಪಂಜ ಸಿಂಗಪಜ್ಜ ಸೂರ್ಯ. ಆ ಗಲಾಟೆಯಲ್ಲಿ ಆ ವ್ಯಕ್ತಿಯು ಸತ್ತ, ಚಂದ್ರು ಕೂಡ ಸತ್ತ. ಆ ನಂತರದಲ್ಲಿ ಆ ಕಲ್ಲನ್ನು ಕಾಯುವ ಜವಾಬ್ದಾರಿ ಸೂರ್ಯನಿಗೆ ಬಂತು. ಸೂರ್ಯ ಈ ರೀತಿಯ ಘಟನೆಗಳು ಮತ್ತೆ ನಡಿಬಾರ್ದೆಂದು ದೆವ್ವದ ವೇಷ ಧರಿಸಿ ಬಂದವ್ರನ್ನೆಲ್ಲ ಹೆದರ್ಸಿ ಓಡಿಸ್ತಿದ್ದ. ಇದಕ್ಕೆ ನಾನು ಕೂಡ ಸಹಾಯ ಮಾಡಿದೆ. ಇಷ್ಟ ಆಗಿತ್ತು. ಏನಂದ್ರೆ ಅವನು ಇಷ್ಟದಂಕ ಎಲ್ರನ್ನು ಹೆದರ್ಸಿ ಓಡಿಸ್ತಿದ್ದ ಅಷ್ಟೇ. ಇದೇ ಮೊದಲೇ ಬಾರಿಗೆ ಅವನು ಒಬ್ರಿಗೆ ರಕ್ತ ಬರೋ ಹಾಗೆ ಹೊಡೆದಿದ್ದ. ಒಬ್ರನ್ನ ಎತ್ಕೊಂಡು ಹೋಗಿದ್ದಾನೆ, ಯಾಕಂತ ಗೊತ್ತಿಲ್ಲ. ಮುಂದೇನಾಗತ್ತು ಇಷ್ಟ ತನಕ ಏನಾಗಿದೆ ನಂಗೆ ಗೊತ್ತಿಲ್ಲ, ಆದ್ರೆ ಶಶಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಹೇ ಸಂಜು, ಅದೆಲ್ಲ ಸರಿ, ನನ್ ತಂದು ಯಾಕೆ ಈ ರೀತಿ ಕಟ್ಟಾಗ್ತಿದ್ಯಾ? ಇದೆ, ಎಲ್ಲದಕ್ಕೂ ಕಾರಣನೇ ಇದೆ. ನಿನ್ನೆ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆದೆ. ಆದ್ರಿಂದ ನಿಂಗೆ ಜ್ವರ ಕೂಡ ಬಂದಿದೆ. ಅದಕ್ಕೆ ಇಲ್ಲಿ ನಾನು ಮಾಡಿರೋ ಈ ಔಷಧಿಯಿಂದ ನಿನ್ನ ಈ ಎಲ್ಲ ಕಾಯಿಲೆ, ನಿನ್ನ ಜ್ವರ ಎಲ್ಲ ಗುಣ ಆಗುತ್ತೆ. ಈ ವಿಷಯ ಅವರಿಗೆಲ್ರಿಗೂ ಹೇಳ್ಬೋದಿತ್ತಲ್ಲ? ಹೇಳ್ಬೋದಿತ್ತು, ಆದ್ರೆ ಈ ಔಷಧಿ ಬಗ್ಗೆ ಎಲ್ರಿಗೂ ಹೇಳಂಗಿಲ್ಲ. ಹೇಳಿದ್ರೆ ಇದ್ರ ಗುಣ ಕಮ್ಮಿ ಆಗುತ್ತೆ, ಇದ್ರ ಪ್ರತಿಕ್ರಿಯೆಯನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯಾರಿಗೂ ಹೇಳಕ್ಕಾಗಲ್ಲ. ತಗೋ, ಇದರಿಂದ ನಿನ್ನ ಜೀವಕ್ಕೇನು ಹಾನಿ ಇಲ್ಲ, ಕುಡಿ. ಈ ಔಷಧಿನ ಕುಡಿಸಿದ ಸ್ವಲ್ಪ ಹೊತ್ತಿಗೆ ನಿಂಗೆ ನಿದ್ದೆ ಬರುತ್ತೆ. ನಿದ್ದೆ ಬರ್ತಿದ್ದಂಗೆ ನೀನು ಒಳ್ಳೆ ನಿದ್ದೆ ಮಾಡು, ಆಮೇಲೆ ಹೇಳ್ತೀಯ. ಆದರೆ ಮಧ್ಯದಲ್ಲೇ ಯಾರಾದರೂ ಎಪ್ಸಿದ್ರು ಅಂದರೆ ಈ ಔಷಧಿನೇ ವಿಷ ಆಗುತ್ತೆ. ನೀನು ಸಾಯೋ ಸಂಭವನೂ ತುಂಬ ಇದೆ, ಆಯಿತಾ? ನಿನ್ನ ಯಾರು ಎಪ್ಸ್ತಿದ್ದಂಗೆ ನಾನು ನೋಡ್ಕೊತೀನಿ, ಮಲ್ಕೋ. ಹೇ ಶಶಿ, 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 ಸೂರ್ಯ ಏನೋ ಮಾಡ್ತಿದ್ಯಾ? ಅವನೇನಾದ್ರೂ ಈಗ ಮಾಡ್ಕೊಂತಾನೀಗ. ಸೂರ್ಯ, ಅನ್ಯಾಯಕ್ಕೆ ಸಾಯಿಸ್ಬಿಟ್ಟಿಯಲ್ಲ ಅವನ್ನ. ಹುಷಾರಿದ್ಯಾ? ಅವ್ನು ನಿನ್ನ ಸಾಯ್ಸಕ್ ಬಂದ, ಅದಕ್ಕೆ ಅವನು ಸಾಯಿಸಿದ್ದು. ಹೇ ಹೋಗೋ, ಅವನು ನನ್ನ ಸಾಯ್ಸಕ್ ಬಂದನಲ್ಲ, ನನ್ನ ಕಾಪಾಡಕ್ ಬಂದವನು. ಏನ್ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಹೌದ್ ಕಣೋ, ಹುಷಾರಿಲ್ದೆ ಮಲಗಿದ್ದವನ್ನ ಇಲ್ಲಿ ಕರ್ಕೊ ಬಂದು ಔಷಧಿ ಮಾಡಿದ್ದಾನೆ. ಬಾ ಇಲ್ಲಿ ನೋಡಿಲಿ, ನೋಡಿಲಿ, ಇದ್ರಲ್ಲೇ ಔಷಧಿ ಮಾಡಿರೋದು ನನಗೆ. ಇದ್ರಲ್ಲೇನೋ ಬರ್ದಿದೆ. ಸಿಂಗಜ, ಇದು ಒಂದು ಸದ್ಬಿದ್ದ ಜಾಗದಲ್ಲಿ ಸಿಕ್ಕಿದ್ದು. ಅಯ್ಯೋ ದೇವ್ರೆ, ಸಾಯೋ ಟೈಮಲ್ಲೂ ಒಂದು ಒಳ್ಳೆ ಕೆಲಸ ಮಾಡಿ ಹೋದ. ಅಜ್ಜ ಸಮಾಧಾನ ಮಾಡ್ಕೊಳ್ಳಿ, ನಾ ಹೋಗಿ ಬರ್ತೀವಿ. ಈ ಕಥೆಯನ್ನು ನೋಡಿದಾಗ ಅರ್ಥವಾಗುವುದು ಏನೆಂದರೆ, ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ. ಸಮಯ ಹಾಗೂ ಪರಿಸ್ಥಿತಿ ಅವರನ್ನು ಒಳ್ಳೆಯವರನ್ನಾಗಿಯೂ ಹಾಗೂ ಕೆಟ್ಟವರನ್ನಾಗಿಯೂ ಮಾಡುತ್ತದೆ. ಓ, ಕರೆಂಟ್ ಬಂತಲ್ಲಪ್ಪ.